ಸಿಹಿ ಪದಾರ್ಥಗಳನ್ನ ಮತ್ತು ಉಪ್ಪಿನ ಅಂಶ ಇರುವ ಪದಾರ್ಥಗಳನ್ನ ತಿನ್ನಬೇಕು ಅಂತ ಹೇಳಿದ್ದಾರೆ. ಕುಕ್ಕರ್ಗಿಂತ ನಾವು ಓಪನ್ ಕುಕಿಂಗ್ ನಮ್ಮ ವೆಸಲ್ಸ್ಗಳನ್ನ ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಹಿತ್ತಾಳೆ ಪಾತ್ರೆಗಳನ್ನಾಗಲಿ ಯೂಸ್ ಮಾಡಿಕೊಂಡು ಓಪನ್ ಕುಕಿಂಗ್ ಮಾಡಬೇಕು. ಇಲ್ಲ 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 ನೀವು ಅದೇ ತಪ್ಪು ತಿಳ್ಕೊಳ್ಳೋದು, ಮೊಸರು ತಿಂದ್ರೆ ಕೋಲ್ಡ್ ಆಗುತ್ತೆ. ಆಕ್ಚುಲಿ ಅದೆಲ್ಲ ಉಷ್ಣವೀರ್ಯ ಪದಾರ್ಥಗಳು. ನುಗ್ಗೆ ಸೊಪ್ಪಿನ ಬಳಕೆನ ನಿಷೇಧ, ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಮೊಸರು ತಿನ್ನಬಾರ್ದು. ಅದು ನಾವು ಬಿಸಿ ನೀರಿಗೆ ಹಾಕಿದ್ರೆ ಅದು ಕಷಾಯ ಆಗ್ಬಿಡುತ್ತೆ. ಸೊ ಇಲ್ಲಿ ನಾವು ಕುಡಿತಾ ಇರೋದು ನೀರು. ಸೊ ನಲ್ಲಿಕಾಯಿ ಅಥವಾ ನಿಂಬೆ ಹಣ್ಣಿನ ಒಂದು ಉಪ್ಪಿನಕಾಯಿನ ನಾವು ಡೈಲಿ ಊಟಕ್ಕೆ ಹಾಕೋಬಹುದು. ಆಗ ತಾನೇ ಬೆಳೆದಿರುವಂತ ಯಾವುದೇ ಸೀರಿಯಲ್ಸ್ ಆಗ್ಲಿ ಪಲ್ಸಸ್ ಆಗ್ಲಿ ನಾವು ಯೂಸ್ ಮಾಡಬಾರ್ದು. ಸೊ ಯಾವುದನ್ನೇ ಆಗ್ಲಿ ಹಸಿಯದಾಗಿ ಹಾಗೆ ತಿನ್ನಬಾರದು ಅಂತ ಹೇಳಿದ್ದಾರೆ. ಮಳೆಗಾಲದಲ್ಲಿ ಆಹಾರದ ಬಗ್ಗೆ ಕಾಳಜಿ ವಹಿಸೋದು ತುಂಬಾ ಅತ್ಯಗತ್ಯ. ಹಾಗಿದ್ರೆ ಯಾವ ಆಹಾರವನ್ನ ಸೇವಿಸಬೇಕು, ಯಾವುದನ್ನ ಸೇವಿಸಬಾರದು ಅನ್ನೋ ಕನ್ಫ್ಯೂಷನ್ ನಿಮಗಿದೆಯಾ? ಇದನ್ನ ಪರಿಹರಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ವೈದ್ಯೆ ಹಾಗೂ ಪಂಚಕರ್ಮ ತಜ್ಞೆ ಡಾಕ್ಟರ್ ಲೇಖನಾ ಮಂಜುನಾಥ್. ಹಲೋ ಮ್ಯಾಮ್. ಮಳೆಗಾಲದಲ್ಲಿ ಯಾವ ಆಹಾರವನ್ನ ಹೆಚ್ಚಾಗಿ ಸೇವಿಸಬೇಕು, ಹಾಗೆ ಯಾವುದನ್ನ ಅವಾಯ್ಡ್ ಮಾಡಬೇಕು? ನಮ್ಮ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಹೇಳಿದ್ದಾರೆ ತುಂಬಾ. ಸೊ ಮೊದಲನೇದಾಗಿ ಹಳೆ ಅಕ್ಕಿ, ಹಳೆ ಗೋಧಿ, ಹಳೆಯದಾದಂತ ರಾಗಿ ಅಥವಾ ಮಿಲೆಟ್ಸ್ ಆಗಿರ್ಬೋದು, ಸಿರಿಧಾನ್ಯ, ಜೋಳ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇದೆಲ್ಲ ಮಿನಿಮಮ್ 1 ವರ್ಷ ಹಳೆಯದಾದ ಪದಾರ್ಥಗಳನ್ನ ವರ್ಷ ಋತುನಲ್ಲಿ ಯೂಸ್ ಮಾಡಬೇಕು. ಆಗ ತಾನೇ ಬೆಳೆದಿರುವಂತ ಯಾವುದೇ ಸೀರಿಯಲ್ಸ್ ಆಗ್ಲಿ ಪಲ್ಸಸ್ ಆಗ್ಲಿ ನಾವು ಯೂಸ್ ಮಾಡಬಾರ್ದು. ಆಮೇಲೆ ಎರಡನೇದು, ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬೇರೆ ಸೀಸನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗ್ರೀನ್ ಸಲಾಡ್ ತಿನ್ನಿ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ನಿ, ಹಸಿ ತರಕಾರಿ ತಿನ್ನಿ, ಈ ರೀತಿ ನಮ್ಮ ಆಯುರ್ವೇದದಲ್ಲೂ ಸಹಿತ ಹೇಳಿದ್ದಾರೆ. ಬಟ್ ವರ್ಷ ಋತುನಲ್ಲಿ ತುಂಬಾ ಸಲ ಹೇಳಿದ್ದಾರೆ ಯಾವುದೇ ಹಸಿರು ತರಕಾರಿಗಳನ್ನಾಗಿರ್ಬೋದು, ಹಸಿರು ಸೊಪ್ಪುಗಳನ್ನಾಗಿರ್ಬೋದು ವಿತೌಟ್ ಸೀಸನಿಂಗ್ ಹಾಗೆ ತಿನ್ನಬಾರದು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಈ ಮಳೆಗಾಲದಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್, ಬಯೋಲಾಜಿಕಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ನಮ್ಮ ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ, ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಸೊ ಯಾವುದನ್ನೇ ಆಗ್ಲಿ ಹಸಿಯದಾಗಿ ಹಾಗೆ ತಿನ್ನಬಾರದು ಅಂತಾನು ಹೇಳಿದ್ದಾರೆ. ಮತ್ತೆ ಮೂರನೇದು, ನಾವು ಆಮ್ಲ ರಸ ಅಂದ್ರೆ ಹುಳಿ ಆಗಿರುವಂತ ಪದಾರ್ಥಗಳನ್ನ ಹೆಚ್ಚು ತಿನ್ಬೇಕು. ಯಾಕೆಂದ್ರೆ ಇಲ್ಲಿ ವಾತ ಪ್ರಕೋಪ ಇರುತ್ತೆ, ನಮ್ಮ ದೋಷಗಳಲ್ಲಿ ವಾತ ಪ್ರಕೋಪ ಇರುತ್ತೆ. ಸೊ ಅದನ್ನ ಸಬ್ಸ್ಟಾನ್ಶಿಯೇಟ್ ಮಾಡೋದಕ್ಕೆ ನಾವು ಹುಳಿ ಪದಾರ್ಥಗಳನ್ನ ಮತ್ತು ಸಿಹಿ ಪದಾರ್ಥಗಳನ್ನ ಮತ್ತು ಉಪ್ಪಿನ ಅಂಶ ಇರುವ ಪದಾರ್ಥಗಳನ್ನ ತಿನ್ನಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತೆ ನಾವಿಲ್ಲಿ ತುಂಬಾ ಡಯಟ್ ಆಗಿ ನೀವು ಎಣ್ಣೆ ತುಪ್ಪ ಯೂಸ್ ಮಾಡಬಾರ್ದು ಅಂತೆಲ್ಲ ಕೆಲವು ಋತುಗಳಲ್ಲಿ ಹೇಳಿದ್ದಾರೆ. ಬಟ್ ವರ್ಷ ಋತುನಲ್ಲಿ ಆದಷ್ಟು ನೀವು ಗೋಘೃತ ಅಂದ್ರೆ ಹಸುವಿನ ತುಪ್ಪ, ಮತ್ತೆ ನೀವು ಮಸ್ಟರ್ಡ್ ಆಯಿಲ್ ಅಥವಾ ತಿಲ ತೈಲ, ಎಳ್ಳೆಣ್ಣೆ, ಕೋಕೋನಟ್ ಆಯಿಲ್, ಗ್ರೌಂಡ್ ನಟ್ ಆಯಿಲ್, ಈ ತರ ಆಯಿಲ್ ಗಳನ್ನ ಸ್ವಲ್ಪ ನಿಮ್ಮ ಅಡಿಗೆಗಾಗ್ಲಿ ಊಟಕ್ಕಾಗ್ಲಿ ಹಾಕೊಂಡು ಬಳಸಿಕೊಂಡು ಅದನ್ನ ಆಹಾರವನ್ನ ಸೇವನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಸೀರಿಯಲ್ಸ್ ಬಂದ್ರೆ ಇವಾಗ ಅಕ್ಕಿ, ಮತ್ತೆ ಗೋಧಿ, ರಾಗಿ, ಈ ತರ ಎಲ್ಲ ಬಂದಾಗ ನಾವ್ ಏನ್ ಮಾಡ್ತೀವಿ, ಈಗ ಅಕ್ಕಿ ನಿಮ್ಗೆ ಗೊತ್ತಿಲ್ಲ 1 ವರ್ಷ ಹಳೇದಾಗಿದ್ಯೋ ಇಲ್ವೋ, ಬಟ್ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಹೇಳಿದಾರಲ್ಲ ಅದ್ರ ಬಗ್ಗೆ. ಸೊ ವಾಟ್ ವಿ ಕ್ಯಾನ್ ಡೂ, ಅವಾಗ ಅಕ್ಕಿಯನ್ನ ತಗೊಂಡು ನಾವು ಒಂದು 10 ಮಿನಿಟ್ಸ್ ಸಿಮ್ ಅಲ್ಲಿ ಅದನ್ನ ಹುರಿದ್ ಬಿಡ್ಬೇಕು. ಹಂಗೆ ರಾ ರೈಸ್ ನ ತಗೊಂಡು ಹುರಿದ್ ಬಿಡ್ಬೇಕು. ಸೊ ಅವಾಗ ಇಟ್ ಇಸ್ ಕನ್ಸಿಡರ್ಡ್ ಆಸ್ ದಟ್ ಇಟ್ಸ್ ಅ ಓಲ್ಡರ್ ಒನ್, ಆತರ ಅದು ಒಂದು ಪದ್ಧತಿನ ಹೇಳಿದ್ದಾರೆ. ಸೊ ಅದನ್ನ ಹುರಿದು ಆಮೇಲೆ ನಾವು ಕುಕ್ಕರ್ ನಲ್ಲಿ ಅದನ್ನ ಯಾವ ರೀತಿನೂ ವಿಷಲ್ ಬರ್ಸೋದಾಗ್ಲಿ ಆ ರೀತಿ ಮಾಡಬಾರ್ದು. ಓಪನ್ ಕುಕಿಂಗ್ ಮಾಡ್ಬೇಕು. ಯಾವುದೇ ಆಗ್ಲಿ, ಬೇಳೆಗಳಾಗ್ಲಿ, ಕಾಳುಗಳಾಗ್ಲಿ, ಅಕ್ಕಿ ಆಗ್ಲಿ, ತರಕಾರಿ ಆಗ್ಲಿ, ಎಲ್ಲಾನು ಅಷ್ಟೇನೆ. ಕುಕ್ಕರ್ಗಿಂತ ನಾವು ಓಪನ್ ಕುಕಿಂಗ್ ನಮ್ಮ ವೆಸಲ್ಸ್ಗಳನ್ನ ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಹಿತ್ತಾಳೆ ಪಾತ್ರೆಗಳನ್ನಾಗ್ಲಿ ಯೂಸ್ ಮಾಡ್ಕೊಂಡು ಓಪನ್ ಕುಕಿಂಗ್ ಮಾಡ್ಬೇಕು. ಮತ್ತೆ ನಾವು ಇದರ ರೆಸಿಪೀಸ್ಗೆ ಹೇಳಕ್ ಬಂದ್ರೆ, ಇವಾಗ ನಾವು ಗೋಧಿನಲ್ಲಿ ನಾವು ಏನ್ ಮಾಡ್ಬಿಡ್ತೀವಿ, ಪೂರಿಗಳು ಮಾಡ್ಕೊಂಡ್ಬಿಡ್ತೀವಿ, ಪರಾಟಗಳು ಮಾಡ್ಕೊಂಡ್ಬಿಡ್ತೀವಿ. ಇದೆಲ್ಲ ಆದಷ್ಟು ಈ ಮಳೆಗಾಲದಲ್ಲಿ ಅವಾಯ್ಡ್ ಮಾಡ್ಬೇಕು. ವಿ ಕ್ಯಾನ್ ಯೂಸ್ ಲೈಕ್ ಚಪಾತಿ, ರೋಟಿ, ಅಥವಾ ನಾವು ಪುಲ್ಕ ಅಂತ ಏನ್ ಕರಿತೀವಲ್ಲ, ಸುಕ್ಕ ಚಪಾತಿ, ಈ ತರ ಚಪಾತಿಗಳನ್ನ ನಾವು ಮಾಡ್ಕೋಬಹುದು. ಮಾಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬಹುದು, ಇಲ್ಲ ಎಣ್ಣೆನಾದ್ರೂ ಒಂದ್ ಸ್ವಲ್ಪ ನಾವು ಅದಕ್ಕೆ ಸ್ಮಿಯರ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಮತ್ತೆ ಎರಡನೇದು, ನಾವು ಅಕ್ಕಿಯನ್ನ ಯೂಸ್ ಮಾಡುವಾಗ ನಾವು ಅದು ಹುರಿದ ನಂತರ ಅಕ್ಕಿನ ನಾವು ಬೇಯೋದಕ್ಕೆ ಪಾತ್ರೆ ಮೇಲೆ ಇಡಬೇಕು. ಇಲ್ಲ ನಿಮ್ಗೆ ಪುರಾಣ ಶಾಲಿ ಅಂದ್ರೆ ಹಳೆಯದಾದ ಅಕ್ಕಿನೇ ಸಿಕ್ತು ಅಂದ್ರೆ ಡೈರೆಕ್ಟ್ ಆಗಿ ಯು ಕ್ಯಾನ್ ಯೂಸ್ ಇಟ್.
ಆಮೇಲೆ ನಮ್ಮ ಇದಕ್ ಬಂದ್ರೆ ನಾವು ಹೆಸರು ಬೇಳೆ ಅಂತ ಏನ್ ಕರಿತೀವಲ್ಲ, ನಾವು ಮೂಂಗ್ ದಾಲ್ ಅಥವಾ ಮುದ್ಗ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ. ಸೊ ಹೆಸರು ಬೇಳೆನ ಯಥೇಚ್ಛವಾಗಿ ಯೂಸ್ ಮಾಡ್ಬೇಕು ಈ ವರ್ಷ ಋತುವಿನಲ್ಲಿ. ಓವರ್ ನೈಟ್ ಅದನ್ನ ಸೋಕ್ ಮಾಡಿ ಬೆಳಗ್ಗೆ ಎದ್ದು ನಾವು ಅದರಲ್ಲಿ ಕಿಚಡಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಾವು ಸಾಂಬಾರ್ ಮಾಡ್ಕೋಬಹುದು, ದಾಲ್ ಮಾಡ್ಕೋಬಹುದು, ಇಲ್ಲ ನಾವು ಅದರದ್ದು ಸೂಪ್ ತರ ಮಾಡ್ಕೋಬಹುದು. ತುಂಬಾ ವೆರೈಟೀಸ್ ಇದೆ. ನಾನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ನಾವು ಆಹಾರದ ಬಗ್ಗೆ ಒಂದು ವಿಶೇಷವಾದ ಒಂದು ಸಂಚಿಕೆಯನ್ನ ಮಾಡಿ ಅದನ್ನ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಆ ರೀತಿ ಮಾಡ್ಕೋಬಹುದು. ಮತ್ತೆ ಇನ್ನ ತರಕಾರಿಗಳಿಗೆ ಬಂದ್ರೆ ನಾವು ಪಡವಲಕಾಯಿ, ಸೋರೆಕಾಯಿ, ಬೆಂಡೆಕಾಯಿ, ಮತ್ತೆ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಆಗಿರ್ಬೋದು, ಬೂದು ಕುಂಬಳಕಾಯಿ ಆಗಿರ್ಬೋದು, ತೊಂಡೆಕಾಯಿ, ಆಮೇಲೆ ಹಾಗಲಕಾಯಿ, ಇದನ್ನ ಯೂಸ್ ಮಾಡಿ ಚೆನ್ನಾಗಿ ಅಂತ ಹೇಳಿದ್ದಾರೆ ವರ್ಷ ಋತುನಲ್ಲಿ. ಬೇರೆ ರೀತಿ ತರಕಾರಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. ಅಂದ್ರೆ ಕಾಲಿಫ್ಲವರ್ ಇದ್ರೆ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಕೋಬೇಕು. ಮೊಸರು ತಿಂದ್ರೆ ಕೋಲ್ಡ್ ಆಗುತ್ತೆ, ಆಕ್ಚುಲಿ ಅದೆಲ್ಲ ಉಷ್ಣವೀರ್ಯ ಪದಾರ್ಥ. ಇದನ್ನ ನೀವು ಆದಷ್ಟು ಬೇರೆ ತರಕಾರಿಗಳನ್ನ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ಹಣ್ಣುಗಳು ಬಂದಾಗ ಹುಳಿಯಾಗಿರುವಂತ ಹಣ್ಣುಗಳನ್ನ ತಿನ್ನಬಹುದು ವರ್ಷ ಋತುವಲ್ಲಿ. ಸ್ವಲ್ಪ ಹುಳಿಯಾಗಿರುವಂತ ಹಣ್ಣುಗಳು ತುಂಬಾ ಅವಾಯ್ಡ್ ಮಾಡಿ ಅಂತ ಹೇಳೋದನ್ನ ನಾವು ಈ ಪಚ್ಚ ಬಾಳೆಹಣ್ಣು ಅಂತ ಹೇಳ್ತೀವಲ್ಲ, ಅದು ತುಂಬಾ ಕಫವರ್ಧಕ. ಸೊ ಇವಾಗ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ವರ್ಷ ಋತುನಲ್ಲಿ. ಆಮೇಲೆ ಒಂದು ನಾವು ಬೇರೆ ರಾಜ್ಯಗಳಲ್ಲಿ ಕರ್ಕಾಟಕ ಮಾಸಂ ಅಂತ ಕರೀತಾರೆ ಇದನ್ನ. ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊರಿಂಗಾ ಲೀವ್ಸ್ ಅಂದ್ರೆ ನುಗ್ಗೆ ಸೊಪ್ಪಿನ ಬಳಕೆನ ನಿಷೇಧ, ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಇವಾಗ ಪ್ರಕೃತಿನಲ್ಲಿ ಏನು ಬದಲಾವಣೆಗಳಾಗುತ್ತೆ ಅದರಿಂದ ನುಗ್ಗೆ ಸೊಪ್ಪಲ್ಲಿ ಇರುವ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಪಾಯ್ಸನ್ ಆಗಿ ಟರ್ನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡಿ ತಿನ್ನೋದು. ಬೇರೆ ಸೊಪ್ಪುಗಳನ್ನ ನೀವು ತಿನ್ನಬೇಕು ಅಂತ ಅಂದ್ರೂ ಅದನ್ನ ಹಸಿದಾಗಿ ಯಾವ್ದನ್ನು ಪಚಡಿ ತರ ಆಗ್ಲಿ ಅಥವಾ ಹಸಿದ್ ಹಾಗೆ ತಿನ್ನೋ ತರ ಆಗ್ಲಿ ಮಾಡ್ಕೋಬಾರ್ದು. ಫಸ್ಟ್ ಆ ಸೊಪ್ಪನ್ನ ನಾವು ನೀರಲ್ಲಿ ತೊಳೆದು ಚೆನ್ನಾಗಿ ಬೇಯಿಸಿ ಆ ರಸವನ್ನ ತೆಗೆದು ಬಿಡಬೇಕು. ನಂತರ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಅಥವಾ ಏನಾದ್ರು ಹಾಕಿ ಅದಕ್ಕೊಂದು ಸೀಸನಿಂಗ್ ಮಾಡಿನೇ ನಾವು ಕನ್ಸ್ಯೂಮ್ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಇದನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಹಸಿ ಸೊಪ್ಪು ತಿನ್ನೋದ್ರ ಬದಲು ಈ ರೀತಿ ಸೀಸನಿಂಗ್ ಮಾಡಿ ನೀವು ಸೊಪ್ಪನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನ ಮಜ್ಜಿಗೆ, ಮೊಸರು, ಹಾಲು ಇದಕ್ಕೆ ಬಂದ್ರೆ ಬಫೆಲೋ ಮಿಲ್ಕ್ ಅಂದ್ರೆ ಎಮ್ಮೆ ಹಾಲನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ಇಟ್ ಇಸ್ ಗುರು ಗುಣ ಅಂದ್ರೆ ಹೆವಿನೆಸ್ ತುಂಬಾ ಇರುತ್ತೆ. ಸೊ ಯಾವಾಗ್ಲೂ ಹಸುವಿನ ಹಾಲು ತುಂಬಾ ಒಳ್ಳೇದು. ಮತ್ತೆ ನಾವು ಮೊಸರು, ನಾವು ಎಲ್ಲರೂ ಏನಂತೀವಿ ಕೋಲ್ಡ್ ಆಗ್ಬಿಡುತ್ತೆ ಮೊಸರು ತಿಂದ್ರೆ ಅಂತ. ಮೊಸರು ಯಾವಾಗ್ಲೂ ಉಷ್ಣವೀರ್ಯ, ಹೀಟ್ ಪ್ರೊಡ್ಯೂಸಿಂಗ್ ಅದು. ಸೊ ಮೊಸರನ್ನ ನೀವು ವರ್ಷ ಋತುನಲ್ಲಿ ಖಂಡಿತ ಕನ್ಸ್ಯೂಮ್ ಮಾಡ್ಬೋದು, ಬಟ್ ನಾಟ್ ಅಟ್ ದ ನೈಟ್. ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಮೊಸರು ತಿನ್ನಬಾರ್ದು. ನಕ್ತಂ ದದಿನ ಭುಂಜೀತ್. ನಕ್ತ ಅಂದ್ರೆ ರಾತ್ರಿ ಹೊತ್ತು ನಾವು ಮೊಸರನ್ನ ತಿಂದ್ರೆ ಅದು ಮೊಸರಿಗೆ ಅವಿಷಂಧಿ ಗುಣಗಳಿರುತ್ತೆ. ಅಂದ್ರೆ ಅದು ಹಿಡ್ಕೊಳ್ಳುವ ಗುಣ, ನಮ್ಮ ಒಂದು ಸರ್ಕ್ಯುಲೇಷನ್ ಅನ್ನ ಸರಾಗವಾಗಿ ಮಾಡೋದಕ್ಕೆ ಬಿಡಲ್ಲ. ಸೊ ಡೇ ಟೈಮ್ ನಾವು ಮೊಸರು ತಗೊಂಡ್ರೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ಮತ್ತೆ ಅದ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಯೂಶಲಿ ಮೊಸರನ್ನ ನಾವು ಲಂಚ್ ಟೈಮಿಗೆ ಮುಗಿಸ್ಕೊಂಡ್ಬಿಡ್ಬೇಕು. ಆಫ್ಟರ್ ಲಂಚ್ ವಿ ಶುಡ್ ನಾಟ್ ಯೂಸ್ ದ ಕರ್ಡ್. ಖಂಡಿತ ಕರ್ಡ್ ಯೂಸ್ ಮಾಡ್ಬೋದು ವರ್ಷ ಋತುನಲ್ಲಿ. ಹಾಗೆ ನೀರ್ ಮಜ್ಜಿಗೆನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಬಟ್ preferably we have to use hing or shunti powder or raw ginger to it. ಹಸಿ ಶುಂಠಿ ಅಥವಾ ಪೌಡರ್ ಏನಾದ್ರೂ ಒಂದು ಹಾಕೊಂಡು ಮಜ್ಜಿಗೆನ ತಗೋಬೇಕು ವರ್ಷಕ್ಕೆ. ಬರೀ ಮಜ್ಜಿಗೆ ನಾವ್ ಯಾವಾಗ್ಲೂ ಕುಡಿಬಾರ್ದು. ಸಾಂಗ್ಯದ ಲವಣ ಆಗಿರ್ಬೋದು ಅಥವಾ ರಾಕ್ ಸಾಲ್ಟ್ ಅನ್ಬೋದು ಅಥವಾ ಶುಂಠಿ ಆಗಿರ್ಬೋದು, ಏನಾದ್ರೂ ಹಾಕಿ ಸೀಸನಿಂಗ್ ಮಾಡಿ ಮಜ್ಜಿಗೆಯನ್ನ ಕುಡಿಬೇಕು. ಸ್ಪ್ರೌಟ್ಸ್ ತಿನ್ಬೋದಾ ಅಂತ ಮಳೆಗಾಲದಲ್ಲಿ? ವರ್ಷ ಋತುನಲ್ಲಿ ಸ್ಪ್ರೌಟ್ಸ್ ಖಂಡಿತ ತಿನ್ಬೋದು. ಯಾವುದೇ ಆಗ್ಲಿ ವಿತೌಟ್ ಬಾಯ್ಲಿಂಗ್ ಇಲ್ಲ. we should completely avoid that. ಸ್ಪ್ರೌಟ್ ನಾವು ಬೇರೆ ಋತುನಲ್ಲಿ ಹಸಿ ತಗೊಳ್ಳಿ ಅಂತ ಹೇಳ್ತೀವಿ ಅಲ್ವಾ, ಬಟ್ ವರ್ಷ ಋತುನಲ್ಲಿ ಆದಷ್ಟು ಏನೇ ಯಾವುದೇ ಪದಾರ್ಥನ ತಗೊಳಕ್ ಮುಂಚೆ ಒಂದ್ ಸ್ವಲ್ಪ ಅದನ್ನ ಕುದಿಸಿ, ಅದನ್ನ ಬೇಯಿಸಿ, ಅದನ್ನ ಸೀಸನಿಂಗ್ ಮಾಡಿ ತಗೊಂಡ್ರೆ ಇಟ್ಸ್ ಬೆಟರ್. ಬಿಕಾಸ್ ವಾತ ಪ್ರಕೋಪ ತುಂಬಾ ಇರುತ್ತೆ. ನಾನು ಅದರಿಂದ ಹೇಳ್ತಾ ಇದ್ದೀನಲ್ಲ, ವಾತ ದೋಷ ಜಾಸ್ತಿ ಇರುತ್ತೆ. ಸೊ ಯಾವುದೇ ಹಸಿ ಪದಾರ್ಥ ತಗೊಂಡ್ರು ವಾತ ದೋಷ ಇನ್ಕ್ರೀಸ್ ಆಗ್ಬಿಡುತ್ತೆ, ಮತ್ತೆ ಇಟ್ ವಿಲ್ ಅಡ್ವರ್ಸ್ಲಿ ಎಫೆಕ್ಟ್ ಆನ್ ಅವರ್ ಹೆಲ್ತ್. ಸೊ ಅದಕ್ಕೆ ಅದನ್ನ ಬೇಯಿಸಿ ಅದನ್ನ ಯಾವ ರೀತಿ ನಾವು ಪ್ರಾಪರ್ ಆಗಿ ಸೀಸನಿಂಗ್ ಮಾಡ್ಬೇಕು ಆ ರೀತಿ ಮಾಡಿ ಖಂಡಿತ ತಿನ್ಬೋದು. ಇವಾಗ ನಾವು ವರ್ಷ ಋತುವಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಕುಡಿಯುವ ನೀರು ಅದೆಷ್ಟು ಇಂಪಾರ್ಟೆಂಟ್. ಬಿಕಾಸ್ ನಾವು ಡೈಲಿ ಒಂದು 8 to 10 glasses ಆಫ್ ವಾಟರ್, 3 liters ಆಫ್ ವಾಟರ್ ನಾವು ಕುಡಿತೀವಿ. ಸೊ ಅದು ನಮ್ಮ ಬಾಡಿ ಮೇಲೆ ತುಂಬಾನೇ ಎಫೆಕ್ಟ್ ಇರುತ್ತೆ ನಾವು ಕುಡಿಯುವ ನೀರು. ಅದನ್ನ ಯಾವ ರೀತಿ ನಾವು ಸೀಸನಿಂಗ್ ಮಾಡಿ ಕುಡಿಬೇಕಂತಂದ್ರೆ ವರ್ಷ ಋತುನಲ್ಲಿ ಫಸ್ಟ್ ನೀರನ್ನ ನಾವು ಕುದಿಸಿ ಅದನ್ನ ತಣ್ಣಗೆ ಮಾಡಿ, ಆದ ನಂತರ ಅದಕ್ಕೆ ನಾವು ಧನ್ಯ ಅಥವಾ ಧಾನ್ಯಕ ಅಂತ ಕರಿತೀವಿ, ಅಥವಾ ಜೀರಿಗೆ, ಯಾವ್ದಾದ್ರು ಒಂದ್ ಐಟಮ್ ನಿಮ್ಮನೆ ಮನೆಯಲ್ಲಿ ಯಾವ್ದು ಅವೈಲೇಬಲ್ ಇರುತ್ತೋ, ಕೊತ್ತಂಬರಿ ಅಥವಾ ಜೀರಿಗೆ ಅಥವಾ ಸೋಂಪು, ನಮ್ಮ ಮನೆಯಲ್ಲಿ ಸಿಗುವಂತ ಸೋಂಪು ಆಗಿರ್ಬೋದು, ಯಾವ್ದಾದ್ರು ಒಂದು ಐಟಮ್, ಅಥವಾ ಅಜ್ವಾನ್ ಅಂತ ಕರಿತೀವಿ, ಓಂಕಾಳು ಅಂತ ಕರಿತೀವಿ, ಅದಾದ್ರೂ ಆಯ್ತು. ಯಾವ್ದಾದ್ರು ಒಂದು ಐಟಮ್ನ 1 ಲೀಟರ್ ನೀರಿಗೆ 2 ಟೇಬಲ್ ಸ್ಪೂನ್ ಅದನ್ನ ಹಾಕಿ, ನೀವು ಕುದಿಸಿ ಆರಿಸಿರುವ ನೀರಿಗೆ ಬೆಚ್ಚಗಾದ ನಂತರ 2 ಟೇಬಲ್ ಸ್ಪೂನ್ ಅದನ್ನ ಹಾಕಿ, ಒಂದು 4-5 ತುಳಸಿ ದಳಗಳನ್ನ ಹಾಕಿ ನೀವು ಓವರ್ ನೈಟ್ ಅದನ್ನ ಸೋಪ್ ಮಾಡಕ್ ಬಿಟ್ಬಿಡಿ.
ಬೆಳಗ್ಗೆ ಎದ್ದು ಆ ನೀರನ್ನ ನೀವು ಸೋಸ್ಕೊಂಡು ಒಂದು ಕಂಟೈನರ್ ಅಲ್ಲಿ ಇಟ್ಕೊಂಡು, ಒಂದು ಗ್ಲಾಸ್ ಕಂಟೈನರ್ ಆಗಿರ್ಬೋದು ಅಥವಾ ತಾಮ್ರದ ಬಾಟ್ಲಿಯಲ್ಲಿ ಇರ್ಬೋದು ಅಥವಾ ಸ್ಟೀಲ್ ಪಾತ್ರೆನಲ್ಲಾದ್ರೂ ಆಗಿರ್ಬೋದು ಇಟ್ಕೊಂಡು ನೀವು ಹೋಲ್ಡ್ ಅದನ್ನ ಕುಡಿತಾ ಬಂದ್ರೆ ನಿಮಗೆ ಅದು ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಇರುತ್ತೆ. ನೀರು ಕುದಿಸಿ ಆರಿಸಿದ್ಮೇಲೆ ಸ್ಪೈಸಸ್ ನ ಮಿಕ್ಸ್ ಮಾಡ್ಬೇಕು. ಎಸ್ ಬಿಸಿ ನೀರಿಗೆ ಹಾಕೋದು, ಕುದಿಸೋದು ಎಲ್ಲ ಮಾಡಬಾರ್ದು. ಕುದಿಸಿ ಆರಿಸಿದ ನೀರಿಗೆ ಇದನ್ನೆಲ್ಲ ಹಾಕಿ ಸೋಪ್ ಮಾಡಕ್ ಬಿಡ್ಬೇಕು 4 to 5 hours. ಅದು ನಾವು ಬಿಸಿ ನೀರಿಗೆ ಹಾಕಿದ್ರೆ ಅದು ಕಷಾಯ ಆಗ್ಬಿಡುತ್ತೆ. ಸೊ ಇಲ್ಲಿ ನಾವು ಕುಡಿತಾ ಇರೋದು ನೀರು ಫಾರ್ಮ್ ಅಲ್ಲೇ ಇರಬೇಕು. ವಿ ಶುಡ್ ನಾಟ್ ಡಿಸ್ಟರ್ಬ್ ದಟ್. ಬಟ್ ಕುದಿಸಿ ಆರಿಸಿದ ನಂತರ ಇದನ್ನೆಲ್ಲ ಹಾಕಿ ಸೋಪ್ ಮಾಡಕ್ಕೆ ಬಿಟ್ಟು ಆಮೇಲೆ ನಾವು ನೀರನ್ನು ಕುಡಿಬೇಕು. ಎಸ್ ಮ್ಯಾಮ್, ಫುಡ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಹಾಗೇನೆ ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಯಾವ ರೀತಿ ಇರಬೇಕು ಅಂತ ತಿಳಿಸಿಕೊಡೋದಾಯ್ತು. ಖಂಡಿತ. ನಾನು ಆಗ್ಲೇ ನಿಮ್ಗೊಂದ್ ಸ್ವಲ್ಪ ಪದಾರ್ಥಗಳ ಬಗ್ಗೆ ಎಲ್ಲ ಹೇಳಿದೆ. ಇವುಗಳನ್ನ ಯೂಸ್ ಮಾಡ್ಕೊಂಡು ವೆರೈಟೀಸ್ ಆಫ್ ರೆಸಿಪೀಸ್ ನಾವು ಮಾಡ್ಕೋಬಹುದು. ಎಕ್ಸಾಂಪಲ್ ಒಂದೊಂದು ಹೇಳ್ತೀನಿ. ಇವಾಗ ನಾವು ಬ್ರೇಕ್ಫಾಸ್ಟ್ ಯೂಶುವಲಿ ನಾವು ರೈಸ್ ಯಾರು ಅಷ್ಟು ಪ್ರಿಪೇರ್ ಮಾಡಲ್ಲ ಇವಾಗ. ಸೊ ನಾವು ಸುಕ್ಕ ಚಪಾತಿ ಅಥವಾ ಸುಕ್ಕ ರೊಟ್ಟಿ ಅಥವಾ ಜೋಳನ ಯೂಸ್ ಮಾಡ್ಬೋದು. ಜೋವಾರ್ ರೋಟಿ, ರಾಗಿ ರೋಟಿ ವಿತ್ ತಿಲ ಅಂದ್ರೆ ಎಳ್ಳಿನ ಚಟ್ನಿ ಪುಡಿ. ನಾನು ಅದನ್ನೆಲ್ಲ ನಿಮ್ಗೆ ರೆಸಿಪೀಸ್ ತೋರಿಸ್ಕೊಡ್ತೀನಿ, ಹೇಗೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮಾಡ್ಕೊಳ್ಳೋದನ್ನ ಅಂತ. ಅಥವಾ ಬೆಳ್ಳುಳ್ಳಿಯ ಚಟ್ನಿ ಪುಡಿ, ಇದೆಲ್ಲ ನಮ್ಗೆ ವರ್ಷ ಋತುವಿನಲ್ಲಿ ಮಸ್ಟ್ ತಿನ್ನಲೇಬೇಕಾಗಿರುವಂತ ಐಟಮ್ಸ್ಗಳು. ಸೊ ಇದನ್ನ ಈ ರೀತಿ ಮಾಡ್ಕೊಂಡು ಅಥವಾ ಒಂದ್ ಸ್ವಲ್ಪ ತುಪ್ಪ ಹಾಕೋಬೇಕು ಅದಕ್ಕೆ, ಅಥವಾ ಅದಕ್ಕೆ ನಾವು ಇನ್ನೇನಾದ್ರೂ ಒಂದು ಮೊಸರಿಗೆ ಒಂದ್ ಸ್ವಲ್ಪ ನಾವು ಸೀಸನಿಂಗ್ ಮಾಡ್ಕೊಂಡು ಅದನ್ನೇನಾದ್ರೂ ಮಾಡ್ಕೊಂಡು ತಿನ್ಬೋದು. ಈ ರೀತಿ ವೆರೈಟೀಸ್ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಫ್ರೂಟ್ಸ್ ತಿನ್ಬೋದಾ ಬ್ರೇಕ್ಫಾಸ್ಟ್ಗೆ? ಫ್ರೂಟ್ಸ್ ತಿನ್ಬೋದು. ಎಲ್ಲಾ ಫ್ರೂಟ್ಸ್ ಅಲ್ಲ, ಆದಷ್ಟು ಸ್ವಲ್ಪ ಬಾಳೆಹಣ್ಣು, ದ್ರಾಕ್ಷಿ, ಈ ತರ ಶೀತ ಗುಣ ಉಳ್ಳ ಫ್ರೂಟ್ಸ್ ಗಳನ್ನ ಅವಾಯ್ಡ್ ಮಾಡ್ಕೋಬಹುದು. ಬೇರೆ ಫ್ರೂಟ್ಸ್ ನೆಲ್ಲ ತಿನ್ಬೋದು. ಆಮೇಲೆ ಲಂಚ್ ಬಂದ್ರೆ ನಾವು ಮಧ್ಯಾಹ್ನ ರೈಸ್ ಐಟಮ್ ನಾವೆಲ್ಲ ಪ್ರಿಫರ್ ಮಾಡೋದೇ ಯೂಶಲಿ ರೈಸ್ ಐಟಮ್. ಸೊ ನಾನು ಆಗ್ಲೇ ಹೇಳಿದೆ, ಶಾಲಿ ಅಥವಾ ಹಳೇದಾಗಿರೋ ಅಕ್ಕಿಯನ್ನ ಯೂಸ್ ಮಾಡ್ಬೇಕು. ಅಕ್ಕಿಯನ್ನ ನಾವು ಬೇಯಿಸಿ ಅದಕ್ಕೆ ನಾವು ಈ ಹೆಸರು ಬೇಳೆಯನ್ನ ನೆನೆಸ್ಕೊಂಡು ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಒಂದು ದಾಲ್ ಕಿಚಡಿ ಅಂತ ಮಾಡ್ಕೊಳ್ತೀವಲ್ಲ, ದಿ ಬೆಸ್ಟ್ ಅದು ಲಂಚ್ಗೆ ಮಧ್ಯಾಹ್ನ. ಎಸ್ಪೆಷಲಿ ವರ್ಷ ಋತುನಲ್ಲಿ ತುಂಬಾ ಒಳ್ಳೇದು. ಅದಕ್ಕೆ ನಾವು ಸ್ವಲ್ಪ ಗೃತ ಅಥವಾ ಗೋಗೃತ ಅಥವಾ ಹಸುವಿನ ತುಪ್ಪನ ಹಾಕಿ ಹಿಂಗು, ಸಾಸಿವೆ, ಜೀರಿಗೆ ಅದೆಲ್ಲ ಹಾಕಿ ತಡಕ ತರ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ವೈಟ್ ರೈಸೇ ಬೇಕು ಅಂದ್ರೆ ನಾನು ಹೇಳಿರೋ ರೀತಿನಲ್ಲಿ ಅನ್ನವನ್ನ ಪ್ರಿಪೇರ್ ಮಾಡ್ಕೊಂಡು ಹೆಸರು ಬೇಳೆ ಅಥವಾ ತೊಗರಿ ಬೇಳೆ ಅಥವಾ ಹುಳ್ಳಿ ಕಾಳು, ಇದು ಯಾವುದೇ ಬೇಳೆಗಳನ್ನ ಅಥವಾ ಕಾಳುಗಳನ್ನ ಚೆನ್ನಾಗಿ ಬೇಯಿಸಿ ಅದರದೊಂದು ಸೂಪ್ ಅಲ್ಲಿ ನಾವು ರಸಂ ತರ ಮಾಡ್ಕೋಬಹುದು. ಎಲ್ಲ ಸ್ಪೈಸಸ್ ಗಳನ್ನ ಯೂಸ್ ಮಾಡ್ಕೊಂಡು ಅದಕ್ಕೊಂದು ಒಗ್ಗರಣೆಯನ್ನ ಕೊಟ್ಟು ಈ ರೀತಿ ಮಧ್ಯಾಹ್ನ ಏನಾದ್ರೂ ಯೂಸ್ ಮಾಡ್ಬೋದು. ಮತ್ತೆ ಆಯುರ್ವೇದದಲ್ಲಿ ಒಂದು ಆಚಾರ ಅಂದ್ರೆ ಪಿಕ್ಕಲ್, ನಾವೇನ್ ತಿಂತೀವಿ ಅದನ್ನು ಸಹಿತ ಹೇಳಿದ್ದಾರೆ ನೀವು ಯೂಸ್ ಮಾಡ್ಬೇಕು ವರ್ಷ ಋತುನಲ್ಲಿ ಅಂತ. ಯಾವುದು ಅಂದ್ರೆ ಆಮ್ಲ, ನಲ್ಲಿಕಾಯಿ ಅಥವಾ ನಿಂಬೆಹಣ್ಣು. ಬಿಕಾಸ್ ಆಮ್ಲ ರಸವನ್ನ ಜಾಸ್ತಿ ತಿನ್ನಿ ಅಂತ ಹೇಳಿದ್ದಾರೆ. ಸೊ ನಲ್ಲಿಕಾಯಿ ಅಥವಾ ನಿಂಬೆ ಹಣ್ಣಿನ ಒಂದು ಉಪ್ಪಿನಕಾಯಿನ ನೀವು ಡೈಲಿ ಊಟಕ್ಕೆ ಹಾಕೋಬಹುದು. ಮಾವಿನಕಾಯಿ ಕೂಡ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ನೀವು ಏನಾದ್ರು ಒಂದು ಸ್ವೀಟ್ ಅನ್ನ ಸಹಿತ ತಿನ್ನಬಹುದು ವರ್ಷ ಋತುನಲ್ಲಿ. ಯು ಹ್ಯಾವ್ ದಟ್. ಅದನ್ನು ಹೇಳಿದ್ದಾರೆ ಮಧುರ ರಸ, ಮಧುರ, ಆಮ್ಲ, ಲವಣ, 3 ರಸಗಳಿರುವ ಆಹಾರ ಪದಾರ್ಥವನ್ನ ನೀವು ಸೇವನೆ ಮಾಡ್ಬೋದು. ಸೊ ಅದಕ್ಕೆ ಈಗ ಭಾದ್ರಪದ ಮತ್ತೆ ಶ್ರಾವಣ ಈಗೆಲ್ಲ ಸ್ವಲ್ಪ ಫೆಸ್ಟಿವಲ್ಸ್ ಎಲ್ಲ ಬರುತ್ತಲ್ಲ, ವರ್ಷ ಋತುವಲ್ಲೇ ಫೆಸ್ಟಿವಲ್ಸ್ ಎಲ್ಲ ಬರೋದು. ಆಬ್ವಿಯಸ್ಲಿ ನಾವು ಸ್ವೀಟ್ಗಳನ್ನ ಅವಾಗ ನಾವು ತಯಾರು ಮಾಡ್ತೀವಿ ತುಂಬಾ. ಅದನ್ನು ಕೂಡ ನಾವು ತಿನ್ಬಹುದು ವರ್ಷ ಋತುವಲ್ಲಿ. ಕೆಲವೊಂದು ಪರ್ಟಿಕ್ಯುಲರ್ ಸೀಸನ್ ಸ್ವೀಟ್ ತಿನ್ಬಾರ್ದು ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ ಸ್ವೀಟ್ ನೀವು ತಿನ್ನಿ, ಮಧುರ ರಸವನ್ನ ಯೂಸ್ ಮಾಡಿ ಅಂತಾನೆ ಹೇಳಿದ್ದಾರೆ. ಬಟ್ ಎವ್ರಿಥಿಂಗ್ ಟು ಎ ಲಿಮಿಟ್ ಅಷ್ಟೇ. ಎಲ್ಲ ನಮ್ಮ ದೇಹಕ್ಕೆ ಅನುಗುಣವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ಇರ್ಬೇಕು. ಇನ್ನ ನೈಟ್ ಡಿನ್ನರಿಗೆ ಬಂದ್ರೆ ಯೂಶುವಲಿ ಎಲ್ಲರೂ ಇಷ್ಟಪಡೋದೇ ಚಪಾತಿ ಅವ್ರ ಸುಕ್ಕ, ಪುಲ್ಕ, ಈ ರೀತಿ. ನೈಟ್ ಡಿನ್ನರ್ಗೂ ಅಷ್ಟೇ ಜೋಳದ ರೊಟ್ಟಿ ಅಥವಾ ಗೋಧಿ ನುಚ್ಚಿನಿಂದ ಮಾಡಿರುವ ಉಪ್ಪಿಟ್ಟು, ಸೊ ದಲಿಯಾದ ಉಪ್ಪಿಟ್ಟು ಯೂಸ್ ಮಾಡ್ಬೋದು. ಅಥವಾ ನೀವು ನವಣೆ ಅಥವಾ ಸಜ್ಜೆ ಮಿಲೆಟ್ಸ್ ತಿನ್ನೋರಾದ್ರೆ ನೈಟ್ ಮಿಲೆಟ್ಸ್ ಚಿತ್ರಾನ್ನ ಈ ತರ ಏನಾದ್ರು ಮಾಡ್ಕೊಳ್ಬಹುದು. ಚಪಾತಿ ರೋಟಿ ಯೂಸ್ ಮಾಡ್ಕೋಬಹುದು ನೈಟ್ಗೆ. ದಟ್ ಈಸ್ ಆಲ್ಸೋ ಗುಡ್. ಆಹಾರ ಕ್ರಮದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಮಳೆಗಾಲದಲ್ಲಿ ಯಾವ ಆಹಾರವನ್ನ ಸೇವಿಸಬೇಕು, ಸೇವಿಸಬಾರ್ದು ಅನ್ನೋದನ್ನ ತಿಳಿಸಿಕೊಟ್ರಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇವೆಲ್ಲದರ ರೆಸಿಪಿಗಳನ್ನ ಕೂಡ ಹೇಳಿಕೊಡ್ತಾರೆ. ಸೊ ಸ್ಟೇ ಟ್ಯೂನ್ ಟು ವಿಸ್ತಾರ ನ್ಯೂಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.